ನಮಸ್ಕಾರ, ನಾನು ಡಾಕ್ಟರ್ ಶಿಲ್ಪಾ. ಇವತ್ತಿನ ವಿಡಿಯೋದಲ್ಲಿ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ ಏನನ್ನ ಮಾಡಬೇಕು ಮತ್ತು ಏನನ್ನ ಮಾಡಬಾರ್ದು ಅಂತ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಏನು ಮತ್ತು ಇದಕ್ಕೆ ಯಾವ್ಯಾವ ಕಂಡೀಷನ್ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಬರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗೇನೆ ನಾನು ಹೇಳಿದ್ದೀನಿ, ಕೆಲವೊಂದು ಕಂಡೀಷನ್ಸು ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಇರುತ್ತೆ ಈ ಹೆಣ್ಮಕ್ಳಲ್ಲಿ, ಮತ್ತು ಆ ಕಂಡೀಷನ್ ಇದ್ರೂ ಕೂಡ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಇದು ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಈ ಥರದ್ದು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ನಾವು ಕೆಲವೊಂದು ಪಾಯಿಂಟ್ಸ್ ತೊಗೊಂಡ್ಬಿಟ್ಟು ಇದಕ್ಕೆ ಹೇಗೆ ನಾವು ಅದನ್ನು ಹೆಚ್ಚು ಕಾಂಪ್ಲಿಕೇಶನ್ ಇಲ್ಲದೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ಅಥವಾ ಹೇಗೆ ನಾವು ಮಗುನ ಮತ್ತು ತಾಯಿನ ಸೇಫಾಗಿ ಇಡ್ಬೋದು ಇಂಥ ಪ್ರೆಗ್ನೆನ್ಸಿಗಳಲ್ಲಿ ಅಂತ ಇವತ್ತು ತಿಳ್ಕೊಳ್ಳೋಣ. ಸೊ ಈ ಕೆಲವೊಂದು ಕಂಡೀಷನ್ಸ್ ನಾನು ಹೇಳಿದಾಗೆ, ಅದು ತಾಯಿಯ ಏಜ್ ಅಂದರೆ 35 ವಯಸ್ಸಿಗಿಂತ ಜಾಸ್ತಿ ಇರ್ಬೋದು, ಅಥವಾ ಅವರ ವೇಟ್ BMI 25ಗಿಂತ ಜಾಸ್ತಿ ಇರ್ಬೋದು. ಅಂದರೆ ನಾವು 30 BMIಗಿಂತ ಜಾಸ್ತಿ ಇದ್ದರೆ, ಅಂದರೆ ಹೆಚ್ಚು ತೂಕದವರಿದ್ದರೆ ಅವ್ರಿಗೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇಲ್ಲ ಅವ್ರಿಗೆ ಮುಂಚೆನೇ ಸಕ್ಕರೆ ಕಾಯಿಲೆ ಇದ್ದರೆ, ಅಥವಾ ಹೆಚ್ಚಿನ ಬ್ಲಡ್ ಪ್ರೆಷರ್ ಇದ್ದರೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ, ಅದೆಲ್ಲನೂ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ನಾವು ಅದನ್ನು ಟರ್ಮ್ ಮಾಡ್ತೀವಿ. ಸೊ ಈ ಥರದ ಕಂಡೀಷನಲ್ಲಿ ಅಂದರೆ ಒಂದು ಏಜ್, ಸೊ ಈ 35 ವಯಸ್ಸಿನ ಒಳಗಡೆನೆ ಆದಷ್ಟು ಪ್ರೆಗ್ನೆನ್ಸಿ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ತೂಕ ಹೆಚ್ಚಾಗಿದ್ದರೆ ಅವರು ವೆಯ್ಟ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ರೆಗ್ನೆನ್ಸಿಗೆ ಪ್ರಯತ್ನ ಮಾಡಬೇಕು. ಇಲ್ಲ BP ಮತ್ತು ಶುಗರು, ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಅವರು ಸೂಕ್ತವಾದ ಕನ್ಸಲ್ಟೇಷನ್ ಅಂದರೆ ತೊಗೊಂಡ್ಬಿಟ್ಟು ಅದೆಲ್ಲನೂ ಕಂಟ್ರೋಲ್ ಮಾಡಿಕೊಂಡು ಆಮೇಲಿಂದ ಅವರು ಪ್ರೆಗ್ನೆನ್ಸಿ ಆದಾಗ ಇದು ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ನ ಕಡಿಮೆ ಮಾಡುತ್ತೆ. ಮತ್ತು ಕೆಲವೊಂದು ಬಾರಿ ಏನಾಗುತ್ತೆ, ಅವರು IVF ಮೂಲಕ ಪ್ರೆಗ್ನೆನ್ಸಿ ಆಗಿರ್ತಾರೆ. ಸೊ ಅಂಥ ಟೈಮ್ನಲ್ಲಿ ಒಂದೇ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿಕೊಂಡಾಗ ಅದು ಸಿಂಗಲ್ ಪ್ರೆಗ್ನೆನ್ಸಿ ಆದಾಗ ಕೂಡ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಆದರೆ ಟ್ವಿನ್ ಪ್ರೆಗ್ನೆನ್ಸಿ ಅಂದರೆ ಅವಳಿ ಜವಳಿ ಮಕ್ಕಳಾದರೆ ಅಥವಾ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಆದಾಗ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇಂಥ ಸಿಚುವೇಶನ್ನಲ್ಲಿ ನಾವು ಈ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಆದಷ್ಟು ಪ್ರಿಕಾಷನ್ಸ್ ತೊಗೊಂಡು ಮತ್ತು ಅದಕ್ಕೆ ಬೇಕಾದಂಥ ಕನ್ಸಲ್ಟೇಷನ್ ಮಾಡಿಕೊಂಡು ಕಂಟ್ರೋಲ್ ತೊಗೊಂಡು ಬಂದು ಆಮೇಲೆ ಪ್ರೆಗ್ನೆನ್ಸಿ ಆದಾಗ ಪ್ರೆಗ್ನೆನ್ಸಿ ಜರ್ನಿ ಏನಿರುತ್ತೆ ಅದು ಸ್ಮೂತಾಗಿ ಇರುತ್ತೆ. ಬಟ್ ಕೆಲವೊಂದು ಸತಿ ಏನಾಗುತ್ತೆ, ಶುರು ಆದಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ, ಬಟ್ ಪ್ರೆಗ್ನೆನ್ಸಿ ಆದಮೇಲೆ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಪ್ರೆಗ್ನೆನ್ಸಿನಲ್ಲಿ ಬ್ಲಡ್ ಪ್ರೆಷರ್ ಬರ್ಬೋದು, ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಡಯಾಬಿಟೀಸ್ ಕಾಣಿಸ್ಕೋಬೋದು, ಅಥವಾ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಇಲ್ಲ ಮಗು ಸುತ್ತ ನೀರು ಕಡಿಮೆ ಇರ್ಬೋದು, ಅಥವಾ ಮಗು ಸುತ್ತ ನೀರು ಜಾಸ್ತಿ ಇರ್ಬೋದು, ಮಗು ಗ್ರೋತ್ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು, ಪ್ಲಸೆಂಟ ಕೆಳಗಡೆ ಅಂಟ್ಕೊಂಡಿರ್ಬೋದು, ಅದರಿಂದ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ಅಥವಾ ಸರ್ವಿಕ್ಸ್ ಶಾರ್ಟ್ ಆಗಿರ್ಬೋದು. ಇಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳಿದಾಗ ಸೊ ಅವ್ರಿಗೆ ನಾವು ಹೇಳೋದು ಇಷ್ಟೇ, ಅವರು ಕನ್ಸಲ್ಟೇಷನ್ ಏನಿರುತ್ತೆ ಅವರ ಈ ಗೈನಕಾಲಜಿಸ್ಟ್ ಹತ್ರ ಅದನ್ನು ತಪ್ಪದೇನು ಅವ್ರು ಮಾಡ್ಕೋಬೇಕು. ಮತ್ತು ಹಾಗೇನೆ ಅವ್ರು ಕೊಡೋಂಥ ಮೆಡಿಸಿನ್, ಅವ್ರಿಗೆ BP ಇರ್ಬೋದು, ಶುಗರ್ ಇರ್ಬೋದು, ಪ್ರೆಗ್ನೆನ್ಸಿನಲ್ಲಿ ಯಾವುದನ್ನು ಮಿಸ್ ಮಾಡದೆ ತೊಗೋಬೇಕು. ಮತ್ತು ಒಬ್ಬರಲ್ಲ, ಇಬ್ಬರಲ್ಲ, 3 ಅಲ್ಲ, 4 ಜನದ ಹತ್ರ ಅವರು ಪದೇ ಪದೇ ಒಪಿನಿಯನ್ಸ್ ತೊಗೊಂಡ್ಬಿಟ್ಟು ಆಮೇಲೆ ಕೊನೆಗೆ ಯಾವುದನ್ನು ಕರೆಕ್ಟಾಗಿ ಫಾಲೋ ಮಾಡದೇ ಇರುವಾಗ ಅಂಥ ಟೈಮ್ನಲ್ಲಿ ಕಾಂಪ್ಲಿಕೇಶನ್ ಕೂಡ ಹೆಚ್ಚಾಗ್ಬೋದು. ಸೊ ಇದೆಲ್ಲ ಮಾಡಿದಾಗ ಸೊ ನಾವು ಯೂಶ್ವಲಿ ಏನು ಹೇಳ್ತೀವಿ, ಡೆಲಿವರಿ ಟೈಮ್ನಲ್ಲಿ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಕಾಣಿಸ್ಕೋಬೋದು. ಒಂದು ಹೆಚ್ಚು ಬ್ಲೀಡಿಂಗ್ ಆಗ್ಬೋದು, ಅಥವಾ ಅವರಿಗೆ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಅವರಿಗೆ ಸಿಸೇರಿಯನ್ನೇ ಮಾಡಬೇಕಾದಂಥ ಸಂದರ್ಭ ಬರ್ಬೋದು. ಆ ಸಿಸೇರಿಯನ್ ಮಾಡಿದಾಗ ಕೂಡ ಕೆಲವೊಂದು ಎಕ್ಸ್ಟ್ರಾ ಪ್ರೊಸೀಜರ್ಸ್, ಅಂದರೆ ಈ ಬ್ಲೀಡಿಂಗ್ ಕಂಟ್ರೋಲ್ ಆಗಲಿಕ್ಕೆ ಕೂಡ ನಾವು ಕೆಲವೊಂದು ಪ್ರೊಸೀಜರ್ಸ್ ಮಾಡ್ತೀವಿ. ಯೂಟ್ರೈನ್ ಆರ್ಟರಿ ಲೈಗೇಷನ್ ಅಂತ ಇರ್ಬೋದು, ಅಥವಾ ಅವ್ರಿಗೆ ಇಂಟರ್ನಲ್ ಇಲಿಯಾಕ್ ಆರ್ಟರಿ ಲೈಗೇಷನ್ ಅಂತ ಇರ್ಬೋದು. ಈ ಥರದ ಪ್ರೊಸೀಜರ್ಸ್ ಎಲ್ಲ ಬೇಕಾಗ್ಬೋದು. ಇಲ್ಲ ಪ್ರಿಮೆಚ್ಯೂರ್ ಡೆಲಿವರಿ ಆದಾಗ ಮಗುಗೆ NICU ಕೂಡ ಅವಶ್ಯಕತೆ ಬೀಳ್ಬೋದು. ಅಂಥ ಸಮಯದಲ್ಲಿ ಅವರು ಈ ಏನು ಅಡ್ವೈಸ್ ಅವರು ಗೈನಕಾಲಜಿಸ್ಟ್ ಹೇಳ್ತಾರೆ ಅದನ್ನು ತಪ್ಪದೆ ಅವರು ಫಾಲೋ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಬಾರಿ ಅವರು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ರೆಗ್ನೆನ್ಸಿ ಮಾಡ್ಕೊಂಡಾಗ ಕೂಡ ಇದರಿಂದ ಕೆಲವಾರು ಈ ಕಾಂಪ್ಲಿಕೇಶನ್ಸ್ನ ಅವರು ಕಡಿಮೆ ಮಾಡ್ಕೋಬೋದು. ಅಂದರೆ ಡಯಟ್ ಇರ್ಬೋದು, ಅವ್ರ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಅಥವಾ ಅವ್ರದ್ದು ಎಕ್ಸಸೈಸಸ್ ಇರ್ಬೋದು, ನಿದ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು BPO ವರ್ಕರ್ಸ್ ಏನಿರ್ತಾರೆ, ಅವರು ನಿದ್ದೆ ಅಷ್ಟಾಗಿ ಅವ್ರಿಗೆ ಆಗಲ್ಲ, ಅಥವಾ ಅವರು ರಾತ್ರಿ ಟೈಮ್ನಲ್ಲಿ ಅನ್ಡಿಸ್ಟರ್ಬ್ಡ್ 6ರಿಂದ 8 ಗಂಟೆ ಕಾಲ ಅವ್ರಿಗೆ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ. ಸೊ ನಾವು ಹೇಳೋದೇನೆಂದರೆ, ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆನೇ ಅವರಲ್ಲಿ ಈ ಸ್ವಲ್ಪ ಬದಲಾವಣೆಗಳು, ಅವ್ರ ದಿನನಿತ್ಯ ಜೀವನದಲ್ಲಿ ಅವರು ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ವ್ಯಾಯಾಮ ಮತ್ತು ಹೆಲ್ತಿ ಫುಡ್ ಇಂಟೇಕ್ ಆಗಲಿ, ಅಥವಾ ನಿದ್ದೆ ಮಾಡೋದಾಗಲಿ, ಅಥವಾ ಅವರು ಸ್ವಲ್ಪ ಮೆಡಿಟೇಷನ್ ಅಂದರೆ ಧ್ಯಾನ ಮಾಡೋದ್ರಿಂದ, ಮನಸ್ಸನ್ನು ಕಾಮಾಗಿ ಇಟ್ಕೊಳೋದ್ರಿಂದ ಕೂಡ ಎಷ್ಟೋ ಬಾರಿ ಅವರಿಗೆ ಈ ಪ್ರೆಗ್ನೆನ್ಸಿನಲ್ಲಿ ಆಗೋಂಥ ಕಾಂಪ್ಲಿಕೇಶನ್ಸ್ ಕೂಡ ನಾವು ಆದಷ್ಟು ನಾವು ತಡೆಗಟ್ಬೋದು, ಅಥವಾ ಅದನ್ನು ಐಡೆಂಟಿಫೈ
ಐಡೆಂಟಿಫೈ ಮಾಡಿದಾಗ ಅದಕ್ಕೆ ಕೊಡೋಂಥ ಟ್ರೀಟ್ಮೆಂಟ್ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಮತ್ತು ಅವ್ರಿಗೆ ಬೇಕಾಗಂತಿರೋ ಡೋಸಸ್ ಕೂಡ ಅವ್ರಿಗೆ ಕಡಿಮೆ ಆಗುತ್ತೆ ಈ ಲೈಫ್ ಸ್ಟೈಲ್ ಅನ್ನೋದನ್ನು ಅವರು ಬದಲಾಯಿಸ್ಕೊಂಡ್ರೆ. ಸೊ ಇದಕ್ಕಿಂತ ಇನ್ನೇನಾದರೂ ಹೆಚ್ಚು ಮಾಹಿತಿ ನಿಮಗೆ ಬೇಕಾದಲ್ಲಿ ಈ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಪೋಸ್ಟ್ ಮಾಡಿ, ನಾನು ಅದಕ್ಕೆ ಉತ್ತರಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.